ನಮಸ್ಕಾರ ಸಜ್ಜನರೇ, ನಿಮ್ಮ ದ ವಾಯ್ಸ್ ಆಫ್ ಮಾದಿಗ ಚಾನಲ್ ಇಂದು ನಿಮ್ಮ ಮುಂದೆ ತರುವ ವಿಷಯ ಪರಿಶಿಷ್ಟ ಜಾತಿ ಪಟ್ಟಿ ಬದಲಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಸಂವಿಧಾನದ 341ನೇ ವಿಧಿಯಂತೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ತಯಾರಿಸುವ ಮತ್ತು ಬದಲಿಸುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರವಿದೆ. ಆದರೆ ಇತ್ತೀಚಿನ ಬಿಹಾರ ಸರ್ಕಾರ 2015ರಲ್ಲಿ ತೆಗೆದುಕೊಂಡ ತೀರ್ಮಾನವೊಂದು ಭಾರೀ ಚರ್ಚೆಗೆ ಕಾರಣವಾಯಿತು. ಅವರು ತಾಂತಿ ತತವ ಎಂಬ ಹಿಂದುಳಿದ ಜಾತಿಯನ್ನು ಪರಿಶಿಷ್ಟ ಜಾತಿಯಾಗಿರುವ ಪಾನ್ ಮತ್ತು ಸ್ವಾಶಿ ಜಾತಿಗೆ ಸೇರಿಸಲು ಯತ್ನಿಸಿದರು. ಅದು ಸರಿಯೇ? ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಹಿಮ್ಮೆಟ್ಟಿಸಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರ ವಿಭಾಗೀಯ ಪೀಠವು ಈ ನಿರ್ಧಾರವನ್ನು ಅಕ್ರಮವೆಂದು ಘೋಷಿಸಿದೆ. ರಾಜ್ಯ ಸರ್ಕಾರದ ನಿರ್ಧಾರವು ಉದ್ದೇಶಪೂರ್ವಕವಾಗಿತ್ತು ಎಂದು ಸಂವಿಧಾನ ಪೀಠವು ನಿರ್ಧರಿಸಿದೆ. ಇದು ಒಂದು ಎಚ್ಚರಿಕೆ. ಯಾವುದೇ ಸರ್ಕಾರವೇ ಇಲ್ಲದ ಅಧಿಕಾರವನ್ನು ಹಿಡಿದುಕೊಂಡು ಜನಾಂಗದ ಅಸ್ತಿತ್ವವನ್ನು ಗೊಂದಲಗೊಳಿಸಲು ಸಾಧ್ಯವಿಲ್ಲ. ಈ ತೀರ್ಪು ನಮ್ಮೆಲ್ಲರಿಗೂ ಬಹುಮುಖ್ಯವಾದ ಪಾಠವನ್ನು ನೀಡುತ್ತದೆ. ಪರಿಶಿಷ್ಟ ಜಾತಿಗೆ ಸೇರುವುದು ಅಥವಾ ತೆಗೆದುಹಾಕುವುದು ಒಂದು ರಾಜಕೀಯ ಆಟವಲ್ಲ. ಅದು ಒಂದು ತೀವ್ರವಾಗಿ ಸಂವಿಧಾನಬದ್ಧವಾಗಿ ನ್ಯಾಯಾಧೀಶ ನಿರ್ಧಾರವಾಗಿರಬೇಕು. ಈ ತೀರ್ಪು ರಾಜ್ಯ ಸರ್ಕಾರಗಳು ರಾಜಕೀಯ ಲಾಭಕ್ಕಾಗಿ ಕಾಸ್ಟ್ ರೀಕ್ಲಾಸಿಫಿಕೇಷನ್ ಮಾಡಬಾರದು ಎಂಬುದು ಸ್ಪಷ್ಟಪಡಿಸುತ್ತದೆ. ಇದು ನಮ್ಮ ಹಕ್ಕುಗಳಿಗೆ ಸುರಕ್ಷತೆಯನ್ನು ಒದಗಿಸುತ್ತದೆ. ಯಾವುದೇ ಜಾತಿಯ ಜನರನ್ನು ಯಥೇಚ್ಛವಾಗಿ ವರ್ಗೀಕರಣವನ್ನು ತಡೆಯುತ್ತದೆ. ಮಾದಿಗ ಸಮುದಾಯದವರು ಅಥವಾ ಯಾವುದೇ ಪರಿಶಿಷ್ಟ ಜಾತಿಗೆ ಸೇರಿದವರು ನಮಗೆ ಈ ಮಾಹಿತಿ ಅಗತ್ಯವಿದೆ. ನಮ್ಮ ಗುರುತನ್ನು ಉಳಿಸಿಕೊಳ್ಳಲು, ನಮ್ಮ ಹಕ್ಕುಗಳನ್ನು ಸಂರಕ್ಷಿಸಲು ನಾವು ಎಚ್ಚರಿಕೆಯಿಂದ ಜಾಗೃತರಾಗಬೇಕು. ನಮಗೆ ಸಮಾನತೆ ಬೇಕಿದೆ, ನ್ಯಾಯ ಬೇಕಿದೆ, ಆದರೆ ನಮಗೆ ಅದು ಕಾನೂನು ಅಥವಾ ಸಂವಿಧಾನದ ಮೂಲಕ ಬರಬೇಕು, ಭಾವನಾತ್ಮಕ ಅಥವಾ ರಾಜಕೀಯ ಯತ್ನಗಳಿಂದಲ್ಲ. ಈ ತೀರ್ಪು ಬರುತ್ತಿದ್ದಂತೆ ಕರ್ನಾಟಕದಲ್ಲಿ ರಕ್ತದ ಮೂಲಕ ಪತ್ರ ಚಳವಳಿ ಮಾಡಿದ ಅನೇಕ ಪತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಲಾರಂಭಿಸಿದವು. 30 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ ಪ್ರತಿಯೊಂದು ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದರೆ 341ನೇ ಆರ್ಟಿಕಲನ್ನು ತಿದ್ದುಪಡಿ ಮಾಡಬೇಕೆಂಬ ಒಳ ಮೀಸಲಾತಿ ಬಯಸುವ ಪ್ರತಿಯೊಂದು ಸಮುದಾಯಕ್ಕೂ ಕಣ್ಣೊರೆಸುವ ಕೆಲಸವನ್ನೇ ಮಾಡಿವೆ. ಆದರೆ ಆಗಸ್ಟ್ 1, 2024ರಂದು ಡಿ.ವೈ. ಚಂದ್ರಚೂಡ್ ಅಧ್ಯಕ್ಷತೆಯಲ್ಲಿ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ನ್ಯಾಯಪೀಠವು ಒಳ ಮೀಸಲಾತಿ ಜಾರಿ ಮಾಡಲು 341ನೇ ಆರ್ಟಿಕಲನ್ನು ತಿದ್ದುಪಡಿ ಮಾಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ ನಂತರ ಒಳ ಮೀಸಲಾತಿಯ ಜಾಗೃತಿಯ ಕೂಗು ಹೆಚ್ಚಾಯಿತು. ಗಟ್ಟಿ ಧ್ವನಿಯಲ್ಲಿ ಒಳ ಮೀಸಲಾತಿ ಬಯಸಿದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.